Students, coming to next topic, that is redox reaction based on oxidation number. Okay na? So in the last we learned about the classical concept, electron transfer concept, and now it's time to study about the oxidation number. Okay na? Based on oxidation number, we are going to define oxidation, reduction, and even redox reaction also. Okay na? So firstly, in the last electron transfer reaction, we learned only towards ionic equations, right? So ionic equations anta consider ಮಾಡಿದಾಗ ನಮಗೆ ಅದರಲ್ಲಿ ಈಗ ಫಾರ್ ಎಕ್ಸಾಂಪಲ್ ಸೋಡಿಯಂ ಕಂಬೈನ್ಸ್ ವಿತ್ ಕ್ಲೋರಿನ್, ಕಂಬೈನ್ಸ್ ವಿತ್ ಆಕ್ಸಿಜನ್, ಕಂಬೈನ್ಸ್ ವಿತ್ ಸಲ್ಫರ್ ಅಂತ ಹೇಳಿ ನೀವು ಲಾಸ್ಟ್ ಕ್ಲಾಸಲ್ಲೆಲ್ಲ ನೋಡಿದ್ದು. ಸೊ ಅದೇ ಇಫ್ ಯು ಕಮ್ ಅಕ್ರಾಸ್ ಕೋವಲೆಂಟ್ ಕಾಂಪೌಂಡ್ಸ್ ಅಂತ ಕನ್ಸಿಡರ್ ಮಾಡಿದಾಗ ನಿಮಗೆ ಏನಾಗುತ್ತೆ, ದೇರ್ ಈಸ್ ಎ ಡಿಫರ್ ಇನ್ ದಿ ಕಾನ್ಸೆಪ್ಟ್. ಏನು ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಅಂತ ಹೇಳಿ ನೀವು ಎಕ್ಸಾಕ್ಟ್ಲಿ represent ಮಾಡಲಿಕ್ಕಾಗಲ್ಲ. ಸೊ ಹಿಯರ್ ದ ಕಾನ್ಸೆಪ್ಟ್ ಈಸ್ ಬೇಸ್ಡ್ ಆನ್ ಆಕ್ಸಿಡೇಷನ್ ನಂಬರ್. First we'll discuss about what do you mean by oxidation number. So oxidation number, it denotes the oxidation state of an element in a compound. ಓಕೆನಾ? ಸೊ ಆಕ್ಸಿಡೇಷನ್ ನಂಬರ್ ಅಂತಂದ್ರೇನು, ಇಟ್ ಡಿನೋಟ್ಸ್ ದಿ ಆಕ್ಸಿಡೇಷನ್ ಸ್ಟೇಟ್. ಆಸ್ ಯು ಆಲ್ರೆಡಿ ನೋ ಅಬೌಟ್ ಆಕ್ಸಿಡೇಷನ್ ಸ್ಟೇಟ್, ವೇಲೆನ್ಸಿ ಆ್ಯಂಡ್ ಆಲ್, ರೈಟ್? ಸೊ ಆಕ್ಸಿಡೇಷನ್ ಸ್ಟೇಟ್ ಇನ್ ದ ಸೆನ್ಸ್ how it is combined, means how the element combines with the other element to form a compound ಅಂತ ಹೇಳಿ ಹೇಳ್ತೀವಿ. ಸೊ ಎಕ್ಸಾಕ್ಟ್ಲಿ ಆಕ್ಸಿಡೇಷನ್ ನಂಬರ್ ವಿಚ್ ಡಿನೋಟ್ಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅನ್ ಎಲಿಮೆಂಟ್ ಇನ್ ಎ compound. Particularly it is based on the electron pair in a chemical bond. ಸೊ ಕಂಪ್ಲೀಟ್ಲಿ ನಮಗೆ ಏನಾಗುತ್ತೆ ಅಂತಂದರೆ ಆ ಬಾಂಡಿಂಗಲ್ಲಿ ಎಷ್ಟು ಎಲೆಕ್ಟ್ರಾನ್ ಪೇರಿಂಗ್ ಆಗ್ತಿದೆ ಅನ್ನೋದ್ರ ಬೇಸ್ ಮೇಲೆ ನಾವು ಆ ಕಾಂಪೌಂಡ್ ಫಾರ್ಮ್ ಆಗಿದೆ ಅನ್ನೋದ್ರ ಬೇಸ್ ಮೇಲೆ ನಾವು ಆಕ್ಸಿಡೇಷನ್ ನಂಬರ್ನ ಡಿನೋಟ್ ಮಾಡ್ತೀವಿ. ಕೆಲವೊಂದೊಂದಕ್ಕೆ ಒಂದೊಂದೇ ಇರುತ್ತೆ ಆಕ್ಸಿಡೇಷನ್ ನಂಬರ್, ಬಟ್ ಕೆಲವು ಎಲಿಮೆಂಟ್ಸಿಗೆ ವಿ ಹ್ಯಾವ್ ವೇರಿಯಬಲ್ ಆಕ್ಸಿಡೇಷನ್ ನಂಬರ್. ಓಕೆನಾ? ವೇರಿಯಬಲ್ ಅಂತಂದರೆ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನಮಗೆ ಐರನ್ ಅಂತ ಬಂದಾಗ Fe2+ ಅಂತಲೂ ಹೇಳ್ತೀವಿ, Fe3+ ಅಂತಲೂ ಹೇಳ್ತೀವಿ. ಅದರಲ್ಲಿ ನಮಗೆ 2 ಫಾರ್ಮ್ಸ್ ಇರುತ್ತೆ ಅಲ್ವಾ? ಫೆರಸ್ಸು, ಫೆರಿಕ್ ಅಂದ್ಬಿಟ್ಟು. ಅದೇ ರೀತಿ ಕಾಪರ್ ಅಂತ ಬಂದಾಗ ಕ್ಯುಪ್ರಿಕ್ ಅಂತ ಹೇಳಿ ಇರುತ್ತೆ. ಸೊ ಆ ರೀತಿ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೂಡ ನಮಗೆ ಇರುತ್ತೆ. ಸೊ ಓವರ್ ಆಲ್ ಆಕ್ಸಿಡೇಷನ್ ನಂಬರ್ ಇಟ್ ಡಿನೋಟ್ಸ್ ದಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅನ್ ಎಲಿಮೆಂಟ್ ಇನ್ ಎ ಕಾಂಪೌಂಡ್. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಎಕ್ಸಾಕ್ಟ್ಲಿ ಆಕ್ಸಿಡೇಷನ್ ನಂಬರ್ನ ನಾವು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ವೆದರ್ ಇಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಅಂತ ಐಡೆಂಟಿಫೈ ಮಾಡಿಕೊಂಡು ಫ್ರಮ್ ದಟ್ ವಿ ಆರ್ ಗೋಯಿಂಗ್ ಟು ಡಿಫೈನ್ ಆರ್ ವಿ ಆರ್ ಗೋಯಿಂಗ್ ಟು ನೋ ವಿಚ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್ ಆ್ಯಂಡ್ ವಿಚ್ ಒನ್ ಅಂಡರ್ ಗೋಯಿಂಗ್ ರಿಡಕ್ಷನ್ ಅಂತ ಹೇಳಿ. ಓಕೆನಾ? ಸೊ ಯೂಶಲಿ ನಿಮಗೆ ಆಕ್ಸಿಡೇಷನ್ ನಂಬರ್ನ ಅಸೈನ್ ಮಾಡಬೇಕಂದ್ರೆ ಕೆಲವೊಂದೊಂದು ರೂಲ್ಸ್ ಇದೆ. ಓಕೆನಾ? ಸೊ ಕಾಮನ್ ಆಗಿ ನಮಗೆ ಒಂದೊಂದು ಪರ್ಟಿಕ್ಯುಲರ್ ಎಲಿಮೆಂಟ್ಸಿಗೆ ಎಕ್ಸಾಕ್ಟ್ಲಿ ಅಷ್ಟೇ ಇರುತ್ತೆ ಅಂತ ಹೇಳ್ತೀವಿ. ಅಥವಾ ಅವುಗಳದ್ದು ನ್ಯೂಟ್ರಲ್ ಫಾರ್ಮಲ್ಲಿ ನಮಗೆ ನ್ಯೂಟ್ರಲ್ ಸ್ಟೇಟ್ ಅಥವಾ ಝೀರೋ ಸ್ಟೇಟ್ ಅಂತ ಕರಿತೀವಿ, ಆ ಟೈಮಲ್ಲಿ ಅದರದ್ದು ಝೀರೋ ಇರುತ್ತೆ. ಅದೇ ನಿಮಗೆ ಅಯಾನಿಕ್ ಫಾರ್ಮಲ್ಲಿ ಅಂತ ಬಂದಾಗ +1 ಇರುತ್ತೆ, +-1 ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಿಮಗೆ ಅದಿರುತ್ತೆ. ಸೊ ಎಕ್ಸಾಕ್ಟ್ಲಿ ಆ ಎಲಿಮೆಂಟಿಗೆ ಆಕ್ಸಿಡೇಷನ್ ಸ್ಟೇಟ್ಸ್ನ ಹೇಗೆ ಅಸೈನ್ ಮಾಡೋದು ಅನ್ನೋದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ 2 ಮಾರ್ಕ್ಸ್ ದೇ ವಿಲ್ ಆಸ್ಕ್ ಮೆನ್ಷನ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಅಂದ್ಬಿಟ್ಟು ಯಾವುದೋ ಒಂದು. ಈಗ ಫಾರ್ ಎಕ್ಸಾಂಪಲ್ H2SO4 ಅಲ್ಲಿ ಕಾಮನ್ ಆಗಿ ನಿಮಗೆ ಹೈಡ್ರೋಜನ್ ಗೊತ್ತಿರುತ್ತೆ, ಆಕ್ಸಿಜನ್ ಗೊತ್ತಿರುತ್ತೆ, ಬಟ್ ಯು ಡೋಂಟ್ ನೋ ಅಬೌಟ್ ಸಲ್ಫರ್. ಸೊ ಅದನ್ನು ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಓಕೆನಾ? ಸೊ ಆ ರೀತಿ ಇರುತ್ತೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಸಲ್ಲಿ ಹೇಳ್ಕೊಡ್ತೀನಿ. ಜಸ್ಟ್ ನಾವು ಲಿಸನ್ ಟು ದಿ ಎಕ್ಸಾಂಪಲ್ಸ್ ಆ್ಯಂಡ್ ಡೆಫಿನೇಷನ್ಸ್. ಓಕೆನಾ? ಸೊ ವಿ ಹ್ಯಾವ್ ಎ ಇಕ್ವೇಷನ್ ದಟ್ ಈಸ್ H2 combines with O2 to form H2O. ಅಲ್ವಾ? ಇಟ್ ಈಸ್ ಅ ಸಿಂಪಲ್ ಇಕ್ವೇಷನ್, ವೆಲ್ ನೋನ್ ಇಕ್ವೇಷನ್. ದಟ್ ಈಸ್ ದ ಫಾರ್ಮೇಷನ್ ಆಫ್ ವಾಟರ್. ಓಕೆನಾ? ಇಲ್ಲಿ ಬಂದಾಗ ನಾವೇನು ಮಾಡಬೇಕು, ನಾವು ಇದಕ್ಕೆ ಆಕ್ಸಿಡೇಷನ್ ನಂಬರ್ನ ಆರ್ ಎಲ್ಸ್ ಆಕ್ಸಿಡೇಷನ್ ಸ್ಟೇಟ್ ಅಂತೇಳಿ ಹೇಳ್ತೀವಿ. ಆ್ಯಂಡ್ ಈವನ್ ಸಮ್ಟೈಮ್ಸ್ ಚಾರ್ಜ್ ಅಂತಲೂ ರೆಪ್ರೆಸೆಂಟ್ ಮಾಡ್ಬೋದು. ಓಕೆನಾ? ಸೊ ಅದನ್ನು ರೆಪ್ರೆಸೆಂಟ್ ಮಾಡಬೇಕು. ಹಿಯರ್ H2 ಅಂತ ಬಂದ ತಕ್ಷಣ ನಮಗೆ ಏನಾಗುತ್ತೆ, ಹಿಯರ್ ಹೈಡ್ರೋಜನ್ ಇಸ್ ಇನ್ ನ್ಯೂಟ್ರಲ್ ಫಾರ್ಮ್, ರೈಟ್? ಸೊ ನ್ಯೂಟ್ರಲ್ ಫಾರ್ಮಲ್ಲಿದ್ದಾಗ ನಮಗೆ ಅವುಗಳದ್ದು ಆಕ್ಸಿಡೇಷನ್ ಸ್ಟೇಟು ನಮಗೆ 0 ಇರುತ್ತೆ. ಓಕೆನಾ? H2 ಅಂತ ಬಂದಾಗ ದಟ್ ಈಸ್ ನ್ಯೂಟ್ರಲ್ ಸ್ಟೇಟ್. ಅದೇ ನಿಮಗೆ H ಅಂತ ಬಂದಿದ್ದಾಗ +1 ಅಂತ ಇಂಡಿಕೇಟ್ ಮಾಡ್ತೀರಾ. ಓಕೆನಾ? ಸೊ ಅದೇ ರೀತಿ. ಸೊ ಇಲ್ಲಿ ಆಕ್ಸಿಜನ್ ಅಂತ ಬಂದಾಗ ಇವನ್ ದಟ್ ಈಸ್ ಆಲ್ಸೋ ಇನ್ ನ್ಯೂಟ್ರಲ್ ಸ್ಟೇಟ್. ಸೊ ಆಕ್ಸಿಜನ್ 0. ಓಕೆನಾ? ನೆಕ್ಸ್ಟು ಅಗೇನ್ ಇಲ್ಲಿ H2O ಇದೆ. ಇಲ್ಲಿ ನಿಮಗೇನಾಗುತ್ತೆ, H ಅಂತ ಬಂದ ತಕ್ಷಣ ಐ ಟೋಲ್ಡ್ ಯು ನೋ +1 ಸ್ಟೇಟಲ್ಲಿರುತ್ತೆ. ಓಕೆನಾ? ಇಲ್ಲಿ ನಮಗೆ ಸಿಂಗಲ್ ಎಲಿಮೆಂಟ್, ಇಟ್ ಈಸ್ ಇನ್ ನ್ಯೂಟ್ರಲ್ ಸ್ಟೇಟ್, ಹೆನ್ಸ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್ ಈಸ್ 0. ವೆರಾಸ್ ಇಲ್ಲಿ H2O ಅಂತಂದರೆ ಕಂಬೈನ್ಡ್ ಅಲ್ವಾ? ಕಂಬೈನ್ ಆಗಿದೆ. ಸೊ ಈ
ಪರ್ಟಿಕ್ಯುಲರ್ ಟೈಮಲ್ಲಿ ನಮಗೇನಾಗುತ್ತೆ, ಹೈಡ್ರೋಜನ್ದು ಚಾರ್ಜ್ ಬಂದು ಆಕ್ಸಿಡೇಷನ್ ಸ್ಟೇಟ್ ಬಂದು +1 ಇರುತ್ತೆ. ಸಿಮಿಲರ್ಲಿ ಆಕ್ಸಿಜನ್ದು -1 ಅಂತ ಬರಲ್ಲ, ದಟ್ ಈಸ್ -2 ಅಂತ ಹೇಳ್ತೀವಿ. ನೀವು ನೋಡಿರ್ಬೋದು O2 ಮೈನಸ್ ಅಂತ ಹೇಳ್ತೀವಿ ಅಲ್ವಾ, H+, ಈಗ Na +1 ಅಂತ ಹೇಳ್ತೀವಿ, Clಗೆ -1 ಅಂತ ಹೇಳ್ತೀವಿ, ಅದೇ ರೀತಿ. ಓಕೆನಾ. ಸೊ ಹೈಡ್ರೋಜನ್ನು 0 ಇದೆ, ಆಕ್ಸಿಜನ್ನು 0 ಇದೆ, ಬಿಕಾಸ್ ಬೋತ್ ಆರ್ ಇನ್ ನ್ಯೂಟ್ರಲ್ ಸ್ಟೇಟ್ ಅಥವಾ ಎಲಿಮೆಂಟಲ್ ಸ್ಟೇಟ್ ಅಂತಲೂ ಹೇಳ್ತೀವಿ ನಾವು. ಓಕೆನಾ. ವೆರಾಸ್ ಇಲ್ಲಿ ನಮಗೆ ಕಾಂಪೌಂಡ್ ಅಂತ ಫಾರ್ಮ್ ಮಾಡಿದಾಗ ನಮಗೇನಾಗಿದೆ, ಹೈಡ್ರೋಜನ್ +1 ಇದೆ, ಆಕ್ಸಿಜನ್ -1 ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಪರ್ಟಿಕ್ಯುಲರ್ಲಿ one undergoing oxidation process whereas other one undergoing reduction process. ಹೇಗೆ ಅಸೈನ್ ಮಾಡ್ತೀವಿ? ಆ್ಯನ್ ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಲೀಡ್ಸ್ ಟು ಆಕ್ಸಿಡೇಷನ್. ಓಕೆನಾ. ಸೊ ಇನ್ಕ್ರೀಸ್ ಇನ್ ದ ಆಕ್ಸಿಡೇಷನ್ ನಂಬರ್ ಅಂತ ಬಂದಾಗ ನಾವು ಅದನ್ನು ಆಕ್ಸಿಡೇಷನ್ ಪ್ರಾಸೆಸ್ ಅಂತ ಕರಿತೀವಿ. ಇಲ್ಲಿದೆ ನೋಡಿ, ಆ್ಯನ್ ಇನ್ಕ್ರೀಸ್ ಇನ್ ದಿ ಆಕ್ಸಿಡೇಷನ್ ನಂಬರ್ ಆಫ್ ಎನ್ ಎಲಿಮೆಂಟ್ ಇನ್ ಎ ಗಿವನ್ ಸಬ್ಸ್ಟೆನ್ಸ್. ಸೊ ಇಲ್ಲಿ ಯಾವ್ದು ಇನ್ಕ್ರೀಸ್ ಆಗ್ತಿದೆ, ಹೈಡ್ರೋಜನ ಆಕ್ಸಿಜನ? ಸೊ ಹಿಯರ್ ಹೈಡ್ರೋಜನ್ ಇನ್ಕ್ರೀಸಸ್, 0 ಇಂದ +1 ಸ್ಟೇಟಿಗೆ ಹೋಗ್ತಿದೆ, ಹೌದು ತಾನೆ? 0 ಇಂದ +1ಗೆ ಹೋಗ್ತಿದೆ. ಸೊ ಹೈಡ್ರೋಜನ್ ಅಂಡರ್ಗೋ ಆಕ್ಸಿಡೇಷನ್. ಓಕೆನಾ. ವೆರಾಸ್ ಆಕ್ಸಿಜನ್ ಏನಿದೆ, 0 ಇರೋದು -2 ಆಗ್ತಿದೆ. ಓಕೆನಾ. ನಿಮಗೆ ಇಂಟೀಜರ್ಸ್ ಇದ್ದಾಗ ಗೊತ್ತಾಗುತ್ತಲ್ಲ, ಇನ್ಕ್ರೀಸ್ ಯಾವುದು ಡಿಕ್ರೀಸ್ ಯಾವುದು ಅಂತ. ಸೊ 0 ಇರೋದು ನಮಗೆ -2 ಆಗ್ತಿದೆ, ಹೆನ್ಸ್ ಇಟ್ ಡಿಕ್ರೀಸಸ್, ದಟ್ ಅಂಡರ್ಗೋಯಿಂಗ್ ರಿಡಕ್ಷನ್ ಪ್ರಾಸೆಸ್. ಓಕೆನಾ. ಸೊ ಹೈಡ್ರೋಜನ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಪ್ರಾಸೆಸ್, ವೆರಾಸ್ ಆಕ್ಸಿಜನ್ ಅಂಡರ್ಗೋಯಿಂಗ್ ರಿಡಕ್ಷನ್ ಪ್ರಾಸೆಸ್. Increase in oxidation number leads to oxidation, decrease in oxidation number leads to reduction. Okay na. Similarly, you try this H2. Again it is in elementary form or neutral form, that is 0. Whereas chlorine again that is also. ಅದೇ ನಿಮಗೆ ಬರೀ H ಇದ್ದಾಗ +1 ಮಾಡ್ತೀರಾ, ಬರೀ Cl ಇದ್ದಾಗ -1 ಆಗ್ತಿತ್ತು. ಓಕೆನಾ. ಸೊ ಕ್ಲೋರಿನ್ ನಮಗೆ ಅಗೇನ್ ಇಲ್ಲಿ ನ್ಯೂಟ್ರಲ್ ಸ್ಟೇಟಲ್ಲಿದೆ, ಸೊ 0. HCl ಅಂತ ಬಂದ ತಕ್ಷಣ ನಿಮಗೇನಾಗುತ್ತೆ, H ದಟ್ ಈಸ್ +1 ವೆರಾಸ್ Cl -1. ಓಕೆನಾ. ಸೊ +1 -1. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ವಿಚ್ ಅಂಡರ್ಗೋಯಿಂಗ್ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಅಂತ. ಹೈಡ್ರೋಜನ್ ಇರೋದೇನಾಗಿದೆ ನಮಗೆ 0 to +1 ಆಗಿದೆ. ಸೊ ದಿಸ್ ಅಂಡರ್ಗೋಯಿಂಗ್ increase in oxidation number, hence it undergo oxidation process. ಓಕೆನಾ. ವೆರಾಸ್ ಕ್ಲೋರಿನ್ that undergo decrease in oxidation number, hence here reduction takes place. ಓಕೆನಾ. ಸೊ ಇಲ್ಲಿ ನಮಗೆ ಆಕ್ಸಿಡೇಷನ್ ಆಗ್ತಿರೋದು ಯಾವುದು, ಹೈಡ್ರೋಜನ್, ರಿಡಕ್ಷನ್ ಆಗ್ತಿರೋದು ಆಕ್ಸಿಜನ್. ಹಿಯರ್ ಆಕ್ಸಿಡೇಷನ್ ಹೈಡ್ರೋಜನ್, ರಿಡಕ್ಷನ್ ಕ್ಲೋರಿನ್. ಓಕೆನಾ. ಸೊ ಇಲ್ಲಿ ಇನ್ಕ್ರೀಸ್ 0 ಇಂದ +1 ಆಗಿದೆ, ಸೊ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ಸ್ಟೇಟ್, ಆಕ್ಸಿಡೇಷನ್ ನಂಬರ್, ಹೆನ್ಸ್ ಆಕ್ಸಿಡೇಷನ್ ಪ್ರಾಸೆಸ್. ಇಲ್ಲಿ ನಮಗೆ 0 ಇರೋದು -1 ಆಗ್ತಿದೆ, ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸ್ ಆಗ್ತಿದೆ, ಸೊ ರಿಡಕ್ಷನ್. ಓಕೆನಾ. ನೆಕ್ಸ್ಟ್ ವಿ ಹ್ಯಾವ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್. ಓಕೆನಾ. ಇನ್ ದ ಲಾಸ್ಟ್ ಯು ಲರ್ನ್ಡ್ ನೋ ವಾಟ್ ಯು ಮೀನ್ ಬೈ ಆಕ್ಸಿಡೈಸಿಂಗ್ ಏಜೆಂಟ್ ಆರ್ ಆಕ್ಸಿಡೆಂಟ್ ಅಂತ ಕರಿತೀವಿ, ಆ್ಯಂಡ್ ಇವನ್ ರೆಡ್ಯೂಸಿಂಗ್ ಏಜೆಂಟ್ ರಿಡಕ್ಟೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅಕಾರ್ಡಿಂಗ್ ಟು ಎಲೆಕ್ಟ್ರಾನ್ ಟ್ರಾನ್ಸ್ಫರ್, ಆಕ್ಸಿಡೈಸಿಂಗ್ ಏಜೆಂಟ್ ಇಟ್ ಈಸ್ ಎ ಅಕ್ಸೆಪ್ಟರ್ ಆಫ್ ಎಲೆಕ್ಟ್ರಾನ್ಸ್, ರೈಟ್, ಆ್ಯಂಡ್ ರೆಡ್ಯೂಸಿಂಗ್ ಏಜೆಂಟ್ ಇಟ್ ಈಸ್ ಎ ಡೋನರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಆಕ್ಸಿಡೈಸಿಂಗ್ ಏಜೆಂಟ್ ರೆಫರ್ಸ್ ಟು ಎ ರಿಯೇಜೆಂಟ್ ವಿಚ್ ಕ್ಯಾನ್ ಇನ್ಕ್ರೀಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಅನ್ ಎಲಿಮೆಂಟ್. ಓಕೆನಾ. ಯಾವ ರಿಯೇಜೆಂಟು ನಮಗೆ ಆಕ್ಸಿಡೇಷನ್ ಸ್ಟೇಟ್ನ ಇನ್ಕ್ರೀಸ್ ಮಾಡ್ತದೋ ದಟ್ ವಿ ಕಾಲ್ ಇಟ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್. ವೆರಾಸ್ ರೆಡ್ಯೂಸಿಂಗ್ ಏಜೆಂಟ್ ಅಂತ ಬಂದಾಗ ಎ ರಿಯೇಜೆಂಟ್ ವಿಚ್ ಕ್ಯಾನ್ ಡಿಕ್ರೀಸ್ ದ ಆಕ್ಸಿಡೇಷನ್ ನಂಬರ್ ಆಫ್ ಎಲಿಮೆಂಟ್. ಸೊ ಯಾವುದು ನಮಗೆ ಆಕ್ಸಿಡೇಷನ್ ನಂಬರ್ನ ಡಿಕ್ರೀಸ್ ಮಾಡುತ್ತೋ ದಟ್ ವಿ ಕಾಲ್ ಇಟ್ ಆಸ್ ರೆಡ್ಯೂಸಿಂಗ್ ಏಜೆಂಟ್. ಸೊ ಸ್ಟೂಡೆಂಟ್ಸ್, ಹಾಗಿದ್ರೆ ಇಲ್ಲಿ ಯಾವುದು ಆಕ್ಸಿಡೈಸಿಂಗ್ ಏಜೆಂಟ್, ಯಾವುದು ರಿಡ್ಯೂಸಿಂಗ್ ಏಜೆಂಟ್, ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿ. ಸೊ ಕಮಿಂಗ್ ಟು ಒನ್ ಮೋರ್ ಎಕ್ಸಾಂಪಲ್, ಆಫ್ಟರ್ ದಟ್ ಐ ವಿಲ್ ಟೆಲ್ ಯು. ಸೊ ಮೀಥೇನ್ ಕಂಬೈನ್ಸ್ ವಿತ್ ಕ್ಲೋರಿನ್ ಟು ಫಾರ್ಮ್ CCl4, I mean carbon tetrachloride, and HCl. Okay na. So here also we are going to mention the oxidation states of all the elements. So here carbon, that is -4, hydrogen +1. See here combined compound form ಅಲ್ಲಿ ಇದೆ, ಸೊ +1. ನಾನು ಇಲ್ಲಿ 0 ಬರೀಲಿಕ್ಕಾಗಲ್ಲ.
ಓಕೆನಾ. ಸಿಮಿಲರ್ಲಿ ಕ್ಲೋರಿನ್ ಇಲ್ಲಿ ನಾನು 0 ಅಂತ ರೆಪ್ರೆಸೆಂಟ್ ಮಾಡ್ಬೋದು. ಹಿಯರ್ CCl4 ದಟ್ ಈಸ್ ಕಾರ್ಬನ್ ಪ್ಲಸ್ 4 Cl -1 whereas HCl +1 -1. ಓಕೆನಾ. ಇದು ಹೇಗೆ ಯೂಶಲಿ ನಿಮಗೆ ಹೈಡ್ರೋಜನ್ ಆಕ್ಸಿಜನ್ದೆಲ್ಲ ಕಾಮನ್ ಇರುತ್ತೆ, ಈಗ ಕಾರ್ಬನ್ದು ಗೊತ್ತಿರಲ್ಲ. ಸೊ ಬೈ ದಟ್ ಟೈಮ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಬೈ ಒನ್ ಫಾರ್ಮುಲಾ. ಓಕೆನಾ. ಸೊ ದಟ್ ಐ ವಿಲ್ ಟೀಚ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಸಿ ಹಿಯರ್ ವಿಚ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಆ್ಯಂಡ್ ವಿಚ್ ಒನ್ ಅಂಡರ್ಗೋಯಿಂಗ್ ರಿಡಕ್ಷನ್ ಪ್ರಾಸೆಸ್. ಓಕೆನಾ. ಸೊ ಇಲ್ಲಿ ಇನ್ಕ್ರೀಸ್ ಆಗ್ತಿರೋದು ಯಾವುದು, ಡಿಕ್ರೀಸ್ ಆಗ್ತಿರೋದು ಯಾವುದು ನೋಡಿ. ಸೊ ಕಾರ್ಬನ್ -4ಇಂದ +4 ಆಗ್ತಿದೆ. ಓಕೆನಾ. ಸೊ ಹಾಗಾಗಿ ಇನ್ಕ್ರೀಸ್ -4ಇಂದ +4 ಆಗ್ತಿದೆ. ಸೊ ದಿಸ್ ಈಸ್ ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್, ಹೆನ್ಸ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. whereas ಕ್ಲೋರಿನ್ 0ಇಂದ -1 ಆಗ್ತಿದೆ ಅಲ್ವಾ. 0ಇಂದ ನಮಗೇನಾಗ್ತಿದೆ ಇಲ್ಲಿ -1 ಆಗ್ತಿದೆ. ಸೊ ಹಾಗಾಗಿ ನಾವು ಇದನ್ನು ಏನಂತ ಹೇಳ್ತೀವಿ, ರಿಡಕ್ಷನ್ ಅಂತ ಹೇಳ್ತೀವಿ. ಸೊ ಅಂಡರ್ಸ್ಟುಡ್. ಇನ್ಕ್ರೀಸ್ ಆಗೋದು ಯಾವುದು, ಕಾರ್ಬನ್. ಹೆನ್ಸ್ carbon undergoing oxidation process, then chlorine undergoing reduction process. Okay na. So now we what do you mean by this oxidizing agent and reducing agent? So oxidizing agent, a reagent which can increase the oxidation number of element. So ಈ equation ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ನಮಗೆ ಹೈಡ್ರೋಜನ್ ಆಕ್ಸಿಡೇಷನ್ ಆಗ್ತಿದೆ ಅಲ್ವಾ. ಸೊ ಇದು ಆಕ್ಸಿಡೇಷನ್ ಇನ್ಕ್ರೀಸ್ ಆಗಲಿಕ್ಕೆ ಹಿಯರ್ ಆಕ್ಸಿಜನ್ ಹೆಲ್ಪ್ ಮಾಡ್ತಿದೆ. ಹೆನ್ಸ್ ಇಟ್ ಈಸ್ ಎ ಆಕ್ಸಿಡೆಂಟ್. ಓಕೆನಾ. ಸೊ ಇದು ನಮಗೆ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಿದೆ ಹೈಡ್ರೋಜನ್ 0 to +1. ಸೊ ದಟ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್. ಸೊ ಅದು ಆಕ್ಸಿಡೇಷನ್ ಇನ್ಕ್ರೀಸ್ ಆಗೋಕ್ಕೆ ನಮಗೆ ಹೆಲ್ಪ್ ಮಾಡೋದು ಯಾವುದು, ಇದು. ಓಕೆನಾ. ಸೊ ಹಾಗಾಗಿ ಆಕ್ಸಿಡೆಂಟ್ ರಿಡಕ್ಟೆಂಟ್ ಅಂತ ಕರೆಯೋದು ನಾವು ಆಕ್ಸಿಜನ್ನ, ವೆರಸ್ ಹೈಡ್ರೋಜನ್ನ ಆಕ್ಸಿಡೆಂಟ್ ಅಂತ ಕರಿತೀವಿ. ಹೈಡ್ರೋಜನ್ ನಮಗೆ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡರ್ಸ್ಟುಡ್. ಸೊ ಒಂದು ಇನ್ಕ್ರೀಸ್ ಆಗುತ್ತೆ, ಒಂದು ಡಿಕ್ರೀಸ್ ಆಗುತ್ತೆ. ಬಟ್ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಮಾಡೋದು ಯಾವುದು, ಅದರ್ ರಿಯೇಜೆಂಟ್. ಓಕೆನಾ. ಸೊ ಹಾಗಾಗಿ ಅದೇ ರೀತಿ ನಮಗೆ ಡಿಕ್ರೀಸ್ ಮಾಡೋಕ್ಕೆ ಹೆಲ್ಪ್ ಮಾಡೋದು ಇನ್ನೊಂದು ರಿಯೇಜೆಂಟು. ಸೊ ಇಲ್ಲಿ ಹೈಡ್ರೋಜನ್ ನಮಗೆ ಆಕ್ಸಿಡೇಷನ್ ಆಗಬೇಕು ಅನ್ನೋದಕ್ಕೆ ಹೆಲ್ಪ್ ಮಾಡೋದು ಯಾವುದು, ಆಕ್ಸಿಜನ್. ಸೊ ಹಾಗಾಗಿ ಆಕ್ಸಿಜನ್ನ ನಾವು ಏನಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಓಕೆನಾ. ಸಿಮಿಲರ್ಲಿ ನಮಗೆ ಆಕ್ಸಿಜನ್ನು ನಮಗೆ ರಿಡಕ್ಷನ್ ಆಗ್ತಿದೆ. ರಿಡಕ್ಷನ್ ಆಗ್ಬೇಕಾದ್ರೆ ಹೆಲ್ಪ್ ಮಾಡೋದು ಯಾವುದು, ಇದು. ಸೊ ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ, ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಮೀನ್ಸ್ ಕಾನ್ಸೆಪ್ಟ್ ಇಷ್ಟೇ ಸ್ಟೂಡೆಂಟ್ಸ್. ಯಾವುದು ಆಕ್ಸಿಡೇಷನ್ ಆಗ್ತಿರ್ತದೋ ಅದು ನಮಗೆ ರಿಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಸಿಮಿಲರ್ಲಿ ನಮಗೆ ಯಾವುದು ರಿಡಕ್ಷನ್ ಆಗ್ತಿರ್ತದೆ ಅದು ಆಕ್ಸಿಡೇಷನಿಗೆ ಹೆಲ್ಪ್ ಮಾಡುತ್ತೆ. ಸೊ ಉಲ್ಟಾ. ಓಕೆನಾ. ಸೊ ಆ ರೀತಿ ನಾವು ಡಿಫೈನ್ ಮಾಡಬೇಕು. ಸೊ ಇಲ್ಲಿ ಏನಾಗಿದೆ, ಹೈಡ್ರೋಜನ್ ಬಂದು ಆಕ್ಸಿಡೇಷನ್ ಪ್ರಾಸೆಸ್ ಆಗ್ತಿದೆ. ಹಾಗಾಗಿ ನಮಗೆ ಹೈಡ್ರೋಜನ್ ಆ್ಯಕ್ಟ್ಸ್ ಆಸ್ ಎ ರಿಡಕ್ಟೆಂಟ್. ಓಕೆನಾ. ಮೀನ್ಸ್ ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಜನ್ ನಮಗೆ ರಿಡಕ್ಷನ್ ಆಗ್ತಿದೆ. ಸೊ ಇಟ್ ಆ್ಯಕ್ಟ್ಸ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಅಂಡರ್ಸ್ಟುಡ್. ಸಿಮಿಲರ್ಲಿ ಹೈಡ್ರೋಜನ್ ಇಲ್ಲಿ ನಮಗಿದು ಆಕ್ಸಿಡೇಷನ್ ಆಗ್ತಿದೆ. ಇಟ್ ಆ್ಯಕ್ಟ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ವೆರಾಸ್ ಕ್ಲೋರಿನ್ ರಿಡಕ್ಷನ್ ಆಗ್ತಿದೆ. ಇಟ್ ಆ್ಯಕ್ಟ್ಸ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಡೋಂಟ್ ಕನ್ಫ್ಯೂಸ್ ವಿತ್ ಆಕ್ಸಿಡೇಷನ್ ಆ್ಯಂಡ್ ಆಕ್ಸಿಡೈಸಿಂಗ್ ಏಜೆಂಟ್, ರಿಡಕ್ಷನ್ ಆ್ಯಂಡ್ ರಿಡ್ಯೂಸಿಂಗ್ ಏಜೆಂಟ್. ಓಕೆನಾ. ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವುದು ನಮಗೆ ಆಕ್ಸಿಡೇಷನ್ ಆಗ್ತಿರ್ತದೆ ಅದು ನಮಗೆ ರಿಡಕ್ಷನಿಗೆ ಹೆಲ್ಪ್ ಮಾಡುತ್ತೆ. ಯಾವುದು ರಿಡಕ್ಷನ್ ಆಗ್ತಿರ್ತದೆ ಅದು ನಮಗೆ ಆಕ್ಸಿಡೇಷನಿಗೆ ಹೆಲ್ಪ್ ಮಾಡುತ್ತೆ. ಓಕೆನಾ. ಸೊ ಆ ಹೆಲ್ಪ್ ಮಾಡೋದನ್ನು ಏಜೆಂಟ್ಸ್ ಅಂತ ಕರಿತೀವಿ. ಯಾವುದು ಪರ್ಸ್ನಲಿ ವಿಚ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ರಿಡಕ್ಷನ್, ಸೊ ಅದನ್ನು ನಾವು ಡೈರೆಕ್ಟಾಗಿ ಆಕ್ಸಿಡೈಸ್ ಆಗ್ತಿದೆ, ರಿಡ್ಯೂಸ್ ಆಗ್ತಿದೆ ಅಂತ ಹೇಳ್ತೀವಿ. ಅಂಡರ್ಸ್ಟುಡ್. ಸೊ ಹೈಡ್ರೋಜನ್ ಅಂಡರ್ಗೋಯಿಂಗ್ ಆಕ್ಸಿಡೇಷನ್ ಪ್ರಾಸೆಸ್ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಎ ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಜನ್ ಅಂಡರ್ಗೋಯಿಂಗ್ ರಿಡಕ್ಷನ್ ಪ್ರಾಸೆಸ್ ಆ್ಯಂಡ್ ಆ್ಯಕ್ಟ್ಸ್ ಆಸ್ ಎ ಆಕ್ಸಿಡೈಸಿಂಗ್ ಏಜೆಂಟ್. ಈಗ ಇಲ್ಲಿ ನಾನು ಬರ್ದಿದ್ದೀನಲ್ವಾ, ಹೈಡ್ರೋಜನ್ ಆಕ್ಸಿಜನ್. ಸೊ ಇಲ್ಲಿ ನಮಗೆ ಇದೇನಾಗ್ತಿದೆ, ರೆಡ್ಯೂಸಿಂಗ್ ಏಜೆಂಟ್. ಇದು ನಮಗೆ ಆಕ್ಸಿಡೈಸಿಂಗ್ ಏಜೆಂಟ್ ಅಷ್ಟೇ. ಸೊ ಇಲ್ಲಿ ಆಕ್ಸಿಡೇಷನ್ ಆಗ್ತಿರೋದು ರಿಡಕ್ಷನಿಗೆ ಹೆಲ್ಪ್ ಮಾಡ್ತಿದೆ, ಹೆನ್ಸ್ ರೆಡ್ಯೂಸಿಂಗ್ ಏಜೆಂಟ್. ಇಲ್ಲಿ ರಿಡಕ್ಷನ್ ಆಗ್ತಿರೋದು ಆಕ್ಸಿಡೇಷನಿಗೆ ಹೆಲ್ಪ್ ಮಾಡ್ತಿದೆ. ಸೊ ಹಾಗಾಗಿ ಆಕ್ಸಿಡೈಸಿಂಗ್ ಏಜೆಂಟ್. Understood. So overall, what do you mean by redox reaction based on oxidation number? So reactions which involves change in the oxidation number of a reacting species. So ಅಲ್ಲಿ ನಮಗೇನಾಗುತ್ತೆ, ಒಂದು ಚೇಂಜ್
ಐ ಮೀನ್ ರಿಯಾಕ್ಟೆಂಟ್ಸಲ್ಲಿ ನಮಗೇನಾಗುತ್ತೆ, ಒಂದು ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಗುತ್ತೆ, ಒಂದು ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಗುತ್ತೆ. ಸೊ ಸೈಮಲ್ಟೇನಿಯಸ್ಲಿ ಆಕ್ಸಿಡೇಷನ್ ರಿಡಕ್ಷನ್ ಪ್ರಾಸೆಸ್ ಟೇಕ್ಸ್ ಪ್ಲೇಸ್ ಬೈ ಇನ್ವಾಲ್ವಿಂಗ್ ಚೇಂಜ್ ಇನ್ ಆಕ್ಸಿಡೇಷನ್ ಸ್ಟೇಟ್. ಓಕೆನಾ, ದಟ್ ವಿ ಕಾಲ್ ಇಟ್ ಆಸ್ redox reactions. Understood? So in the next class I'm going to discuss about how to calculate the oxidation number of a given element in a compound. Okay na?